ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದೀರಿ? ಎಲ್ಲರೂ ಚೆನ್ನಾಗದೀರಿ ಅಂತ ಬೆಳಗ್ಗೆನೇ ಎದ್ದು ಅಂಗಳ ಕಸ ಹುಡುಗಿ ರಂಗೋಲಿ ಹಾಕಿ ಎಲ್ಲ ಮನೆ ಕಸ ಹುಡುಗಿ ನೋಡ್ರಿ. ಎಲ್ಲ ಮನೆ ಕಸ ಗುಡ್ಸಿನಿ, ಮನೆ ತೊಳಿಬೇಕ್ರಿ. ಇವಾಗ ನೀರಿಟ್ಟಿ ನೋಡ್ರಿ. ಇಲ್ಲಿ ಇದು ಅಡುಗೆ ಮನೆ ತೊಳೆದೇನ್ರಿ. ಎಲ್ಲ ಮನೆ ಕ್ಲೀನ್ ಆಗೈತ್ರಿ. ಇದು ಅಡುಗೆ ಮನೆ ತೊಳೆದೀನಿ. ಇವಾಗ ಏನೈತಿ, ನಾ ಬಾಂಡೆ ಅದಾವ್ರಿ. ಟೈಮ್ ಬಂದು 7 ಗಂಟೆ ಆಗೈತ್ರಿ. ನೀರು ಬಂದಾವು, ನೀರು ತುಂಬಬೇಕು. ನಾ ಈ ಮನೆ ತೊಳೆದು ಬಾಂಡೆ ತಿಕ್ಕಿ ನೀರು ತುಂಬ್ಕೊತೀನಿ ರೀ. ಟೈಮ್ 7 ಗಂಟೆ ಆಗೈತೆ. ಶ್ರಾವಣಿನೂ ಶಾಲಿಗೆ ಹೋಗ್ತಾಳೆ. ಕೆಲಸ ಭಾಳ ಐತೆ ನೋಡ್ರಿ. ಹೊರಗೆ ಸಿಂಪಲಾಗಿ ರಂಗೋಲಿ ಹಾಕೇನಿ ರೀ. ಬರ್ರಿ ಮನೆ ತೊಳೆದು ಆಮೇಲೆ ಸಿಗ್ತೀನಿ ನೋಡ್ರಿ. ಮತ್ತು ಶ್ರಾವಣ ಕುಮಾರ ಕಾಟ ಮ್ಯಾಗ ಕುಂತಾನ, ಶ್ರಾವಣಿ ತಳಗೆ ಕುಂತಾವ ನೋಡ್ರಿ. ನೋಡ್ರಿ ಎಲ್ಲ ಮನೆ ತೊಳ್ಕೊಂಡ್ಯಾ, ಮನೆ ಎಲ್ಲ ತೊಳೆದಿ ನೋಡ್ರಿ. ಇಲ್ಲೇ ಮನೆ ತೊಳೆದ್ಯಾ, ಬಾಂಡೆನೂ ನೀರು ತುಂಬಿದ್ಯಾ, ಬಾಂಡೆ ತಿಕ್ಕಿ ನೋಡ್ರಿ. ಇಲ್ಲಿ ಬಾಂಡೆನೂ ತಿಕ್ಕಿ ಕುಡಿಯಾಕ ನೀರು ತುಂಬಿನ್ರಿ. ಮುಚ್ಚಬೇಕು ಅವ್ರ ಮ್ಯಾಗ ನೋಡ್ರಿ. ಶ್ರಾವಣಿ ನೀರು ತುಂಬ ಕೊಟ್ಲು, ನಾ ಒಳ್ಯಾಕ ಇಟ್ಟು ನೋಡ್ರಿ. ಬ್ಯಾರಲ್ ಕಚ್ಚು ಬಕೆಟಿಗೆ ಹಚ್ಚು ನೋಡ್ರಿ. ಉಷ್ಟು ಕುಡಿಯಾಕ ನೀರು ತುಂಬಿದ್ಯಾ, ಮುಚ್ಚಿಟ್ಟಿನಿ ನೋಡ್ರಿ. ಇವಾಗ ಶ್ರಾವಣಿನೂ ಈ ಜಾಕ ಮಾತಾಡ್ರಿ. ನಾ ಶ್ರಾವಣ ಕುಮಾರದು ಜಾಕಿಲ್ಲ, ಶ್ರಾವಣಿದು ಜಾಕಿಲ್ಲ. ಶ್ರಾವಣ ಕುಮಾರ ಇಲ್ಲಿ ಹಾಕಂತ ಕೊಟ್ಟು ನೋಡ್ರಿ. ಅದನ್ನು ಕರೆಂಟ್ ಹೋಗ್ಯಾವ್ರಿ. ನಳ ಓದ್ತಾ ಮಾಡ್ತಾ ನೋಡಂಬರ್ರಿ. ನಾನು ಇವತ್ತು ಅಮಾವಾಸ್ಯೆಗೆ ಹುಗ್ಗಿ ಮಾಡ್ಬೇಕಂತ ನೆನಿಟ್ಟಿ ನೋಡ್ರಿ. ಇಲ್ಲಿ ಹುಗ್ಗಿ ಇವ್ರಿ ಹುಗ್ಗಿಗೋದು ನೆನಿಟ್ಟೀನಿ ರೀ. ಜಾಕ ಮಾಡಿ ಬರ್ತೀನಿ ರೀ. ಮತ್ತು ಜಾಕ ಮಾಡಿ ಬಂದು ಸಿಗ್ತೀನಿ ನೋಡ್ರಿ ನಿಮ್ಗೆ. ನೋಡ್ರಿ ಇಲ್ಲಿ ಜಾಕ ಆಗೈತೆ. ಬರ್ರಿ ಹುಗ್ಗಿ ಕುದಿಯಾಕೆ ಇಡಬೇಕು. ನೀರು ಬಂದಿದ್ದು ರೀ. ಮನೆ ತೊಳ್ಕೊಂಡು ನೀರು ತುಂಬಿ ಇವಾಗ ಟೈಮು 8 ಗಂಟೆ ಆಗಿರ್ಬೇಕು ರೀ. ನಾನು ಜಲ್ದಿ ಇದ್ದೀನಿ ರೀ. ನೆಶಿನ 5ಕ್ಕೆ ಇದ್ದೀನಿ. ಎಲ್ಲ ಪಟ ಕೆಲಸ ಮುಗಿಸ್ಕೊಂಡು ದೇವ್ರಿಗೆ ಹೋಗ್ಬೇಕು ರೀ. ದೇವ್ರಿಗೆ ಹೋಗಿ ಕಾಯಿ ಹೊಡ್ಕೊಂಡು ಕೇಳಿ ಮತ್ತು ಅಲ್ಲಿ ಹೊಲ ಜಾಮದ ಅಲ್ಲಿ ಹೋಗ್ಬೇಕು ರೀ. ಬರ್ರಿ ಹೋಗೋಣ್ರಿ. ಹುಗ್ಗಿ ಕುದಿಯಾಕೆ ಇಡೋಣ ಇಲ್ಲೇ ಜಾಕ ಆತು. ಅಕ್ಕಿ ಇಟ್ಟೀನಿ ರೀ ಅನ್ನ ಮಾಡಾಕ. ಆ ಗೋಧಿ ಹುಗ್ಗಿನೂ ಕುದಿಯಾಕೆ ಇಟ್ಟೀನಿ ನೋಡ್ರಿ ಕುಕ್ಕರ್ಗೆ. ಆ ಗೋಧಿ ಹುಗ್ಗಿ ಕುದ್ದ ತಕ್ಷಣವೇ ಹುಗ್ಗಿ ಮಾಡ್ಕೇರಿ ಹಂಗೆ ಕುಕ್ಕರ್ ಕಾನ್ಕಿಡ್ತೀನಿ ರೀ. ಒಂದು ಸಾರು ಮಾಡ್ಬೇಕು ರೀ. ಬರ್ರಿ ಅವು ಕುದೀಲಿ. ನಾನು ಪೂಜೆಗೆ ಚರಿಗೆ ತಿಕ್ಕೊಂಬಂದು ಮತ್ತೆ ಸಿಗ್ತೀನಿ ನೋಡ್ರಿ ನಿಮಗೆ. ನೋಡ್ರಿ ಹುಗ್ಗಿ ರೆಡಿ ಆಗೈತಿ. ಹಾಲು ಕಸಕ್ಕೆ ಇಟ್ಟೀನಿ ರೀ. ಹಾಲಿನ ಪ್ಯಾಕೆಟ್ ತಂದಿದ್ದೆ. ಹಾಲು ಕಸಕ್ಕೆ ಇಟ್ಟೀನಿ, ಅನ್ನಕ್ಕಿಟ್ಟೀನಿ. ಹುಗ್ಗಿ ರೆಡಿ ಆಗೈತೆ ನೋಡ್ರಿ. ಅಲ್ಲಿ ಸಾಂಬಾರು ಮಾಡ್ಬೇಕು ರೀ. ಪೂಜೆ ಮಾಡ್ತೀನಿ ರೀ. ಈಗ ಅನ್ನ ಹುಗ್ಗಿ ಆಗೈತಲ್ರಿ. ಪೂಜೆ ಮಾಡ್ತೀನಿ ರೀ. ಆಮೇಲೆ ಸಾಂಬಾರು ಮಾಡ್ತೀನಿ ರೀ ಉಣ್ಣು ಹೊತ್ತಿಗೆ. ನೋಡ್ರಿ ಇಲ್ಲೇ ಬಟ್ಟೆ ಪೂಜೆ ಮಾಡೋಕೆ ರೆಡಿ ಮಾಡೀನಿ. ಇನ್ನು ಕಾಯಿ ಹೊಡೆದಿಲ್ಲ ರೀ. ನಾ ಎಡೆ ಬೆಳಬೇಕು ರೀ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ. ಬಟ್ಟೆ ಉಟ್ಟು ಜೀಡೆ ಹೊಡ್ಕೊಂಡು ಒರೆಸ್ಕೇರಿ ಎಲ್ಲ ಬಟ್ಟೆ ಒಳಗೆ ಸೆಟ್ ಮಾಡ್ಕೊಂಡು ಹೂವು ಏರಿಸಿ ಪೂಜೆ ಮಾಡ್ತೀನಿ ರೀ. ಅಮಾವಾಸ್ಯೆ ಒಂದು ಕಾಯಿ ಹೊಡಿತೀನಿ ರೀ. ನೋಡ್ರಿ ರಾಟಿಗೆ ಎಡೆ ಹಿಡಿಬೇಕು ರೀ. ಕಾಯಿ ಹೊಡೆಯಲ್ಲ 3 ಆತಾವ ಮನ್ಯಾಗ ಅಂತೇಳಿ. ಮನ್ಯಾಗ 3 ಆತಾವ ರೀ ಕಾಯಿ. ರಾಟಿಗೆ ಹೊಡೆಯಲ್ಲ. ಬಟ್ಟೆಗೆ ಜಗ್ಲಿಗೆ ಒಂದು ಹೊಡಿತೀನಿ ರೀ. ಅಲ್ಲಿ ಹೊಲಕ್ಕೆ ಹೋಗಿ ಬರ್ಬೇಕು ರೀ. ನೋಡ್ರಿ ಮನ್ಯಾಗೂ ಎಲ್ಲ ಪೂಜೆ ಆಗೈತೆ. ಮನೆ ತರಕ್ಕೆ ಹೋಗ್ಯಾಡ್ರಿ ಶ್ರಾವಣಿ. ಮನೆ ತೊಗೊಂಬಂದಿಂದ ಎಡೆ ಹಿಡಿದು ಕಾಯಿ ಹೊಡಿಬೇಕಂತೇಳಿ ಎಲ್ಲ ರೆಡಿ ಮಾಡೀನಿ ರೀ. ಇವಾಗ ಅಲ್ಲಿ ಬೀರಪ್ಪಗೆ ಲಕ್ಷ್ಮಿಗೆ ಹೋಗಿ ಬರ್ತೀನಿ ರೀ. ನಾನು ಆಕಿಗೆ ಯಾವಾಗ ಬರ್ತಾನ ಮನೆ ತೊಗೊಂಬ ಅಂತೇಳಿ ಇನ್ನೂ ಬರಲಿಲ್ಲ ನೋಡ್ರಿ. ಆಕಿ ಮನೆತ್ ಬೈಯಿಂದ ಎಡೆ ಹಿಡಿದು ಕಾಯಿ ಹೊಡಿಬಿಟ್ನೆ. ಮನೆತ್ತಿಗೂ ಆಗತ್ತೆ ನೋಡ್ರಿ. ಮನೆತ್ ನಮಸ್ ಅಲ್ರಿ. ಇದು 50 ರೂಪಾಯಿ ಜೋಡಿ ಅಂತ್ರಿ. ತೊಗೊಂಬ ಅಂತ ಕಳ್ಸೀನಿ ರೀ. ನಾ ಬಂದಿಲ್ಲ ರೀ. ಆಕಿ ಹೋಗಿ ಬಂದು ಎಡೆ ಹಿಡಿದು ಇಲ್ಲಿ ಬಟ್ಟೆಗೆ ಕಾಯಿ ಹೊಡೆದೀನಿ ರೀ. ಶ್ರಾವಣಿನ ಬರ್ಲಾಗ ನೋಡ್ರಿ. ದೇವ್ರಿಗೆ ಹೋದಾಕಿ ನೋಡ್ರಿ. ಬಟ್ಟೆ ಪೂಜೆ ಮುಗಿಸಿದೆ. ಮನ್ನೆತ್ತು ತೊಗೊಂಬರ್ತಾಳೆ. ಮನ್ನೆತ್ತಿಗಿಟ್ಟು ಮಾಡಬೇಕು ಅಂತೇಳಿ ನಾ ಇದು ಮಾಡಾಕತ್ತೀನಿ ರೀ. ಆಕಿ ಬರೋವಲ್ಲಾಗ ನೋಡ್ರಿ ಶ್ರಾವಣ ಕುಮಾರ ಸಾಮಾರು ದೇವ್ರಿಗೆ ಬಟ್ಟೆದು ಕಾಯಿ ಹೊಡೆ ಮುಗಿಸೀನಿ ರೀ. ರಾಟಿ ಪೂಜೆನೂ ಮುಗ್ದೈತೆ, ಬಟ್ಟೆ ಪೂಜೆನೂ ಮುಗ್ದೈತೆ. ಜಗ್ಲಿಗೆ ಒಂದು ಕಾಯಿ ಬಸವಣ್ಣಪ್ಪನಿಂದ ಎಡೆ ಇಟ್ಟು ಕೇಳಿ ಕಾಯಿ ಹೊಡೋದಂದ್ರೆ ಆತು ನೋಡ್ರಿ. ದೇವ್ರಿಗೂ ಇಷ್ಟು ದೇವ್ರು ಮುಗ್ದಾವ್ರಿ. ಅಲ್ಲೆಲ್ಲ ದ್ಯಾಮವ್ವ ಒಂದಿಟ್ಟು ಹೋಗಿ ಬರ್ಬೇಕು ರೀ. ಅಲ್ಲಿ ಶ್ರಾವಣಿ ಬರ್ಲಾಗ್ಯಾಳ. ಅಲ್ಲಿಟ್ಟು ಇಲ್ಲಿ ಕಾಯಿ ಹೊಡ್ಕೊಂಡು ಹೊಲಕ್ಕೆ ಹೋದ್ನೆ ಸೇರಿ ಆಗತ್ತೆ ರೀ ನನಗೆ. ನೋಡ್ರಿ ಅಲ್ಲಿ ಶ್ರಾವಣಿ ಮನೆ ತರಕ್ಕೆ ಹೋಗಿಲ್ದ್ರಿ. ಮನೆಯತ್ತು ಖಾಲಿ ಆಗಿದ್ದು ಅಂತ ಇಲ್ಲಿ ಅನ್ನಾರ ಮಾಡಾಕತ್ತಿದ್ರಿ. ಸಣ್ಣ ಮುಗ್ಗಿಸ್ಬಾರ್ದಲ್ರಿ. ಮನೆಯತ್ತು ತಮಾಷೆ ಮನೆಯತ್ತು ಮಾಡಿ ಎಡೆ ಹಿಡಿಬೇಕಲ್ರಿ. ಎಡೆ ಹಿಡಿದು ಮನೆಯತ್ತು ತಂದು ಎಡೆ ಹಿಡಿದು ಒಂದು ಡೋಣಿ ಮಾಡಿಕೊಟ್ಟಾರಿ. 2 ಎತ್ತು ಮಾಡಿಕೊಟ್ರಿ. ಒಂದು ದೊಡ್ಡದು ಸಾಂದಾಗೈತೆ ನೋಡ್ರಿ. ಯಾಕಿಲ್ಲಾಕ್ರಿ ದೇವ್ರಿಗೆ ಏನು ಮಾಡುತ್ತಾ ಎಡೆ ಹಿಡಿದು ಕೇರಿ ಕಾಯಿ ಹೊಡೆದೆ ನೋಡ್ರಿ. ಬರ್ರಿ ಹೊಲಕ್ಕೆ ಹೋಗಿ ಬರ್ತೀವಿ. ಹೊಲಕ್ಕೆ ಹೋಗಿ ಬರ್ರಿ. ನಾವು ಹೊಲಕ್ಕೆ ಹೋಗ್ಬೇಕು ರೀ. ಬರ್ರಿ ಹೋಗಿ ಬರ್ನು ನೋಡ್ರಿ. ಶ್ರಾವಣ ಕುಮಾರ್ ಅಲ್ಲಿ ಬೆಕ್ಕಿ ಮರಿ ಹೊಂಟೈತೆ. ನಾವು ಹೊಲಕ್ಕೆ ಹೋಗ್ಬೇಕಂತ ಹಾಕತ್ತೀನಿ ರೀ. ಬೆಕ್ಕಿ ಮರಿ ಹಿಡ್ಕೊಂಡ ನೋಡ್ರಿ. ಅದು ಅಪ್ಪ ಅದು ಸಹಾಯ ಮಾಡ್ಸು. ಹೋಗಿಬಾರ್ದಲ್ಲ ಕತ್ತೆ. ಹುಡ್ಕೋ
ಹೊಲಕ್ಕೆ ಹೋಗಕ್ಕೆ ತಯಾರಾಗಿ ರೆಡಿ ಅದು ತೊಗೊಂಡು ಬರ್ರಿ ಹೊಲಕ್ಕೆ ಹೋಗಿ ಅಮ್ಮ ಕಾಯ್ಡ್ಕೊಂಬಂದ್ಬಿಡ್ತೀನಿ ರೀ. ಮನ್ಯಾಗೆಲ್ಲ ಮುಗಿಬೇಕಂದ್ರೆ 1 ಗಂಟೆ ಆಗೈತೆ ರೀ. ಇವಾಗ ಅಲ್ಲಿಗೆ ಹೋಗಿ ಅಲ್ಲಿ ಹೊಲ್ದಾಗದಾಳ್ರಿ ದ್ಯಾಮವ್ವ ಹೋಗ್ಕೇರಿ ಕಾಯಿ ಹೊಡ್ಕೊಂಬರ್ತೀನಿ ರೀ. ಟೈಮ್ ನಾವು ಬಟ್ಟೆ ಅದಾವ್ರಿ ಬಂದು ಬಟ್ಟೆ ಮಾಡಬೇಕು. ಇವತ್ತು ಅವ್ರು ಆಟಿ ಟೈಲರಿಂಗ್ ಕೆಲಸ ಇಲ್ಲಂದ್ರು ಮನೆ ಕೆಲಸ ಜಗ್ಗಿ ಆಗುತ್ತೆ ನೋಡಿರಿ. ಅಮಾವಾಸ್ಯೆ ಅಂದ್ರೆ ಹಿಂಗಲ್ರಿ, ಮನೆ ತೊಳೆದು ಕಾಯಿ ಹೊಡ್ಕೊಂಬರೋದು ಎಲ್ಲ ದೇವ್ರಿಗೆ ಕಾಯಿ ಹೊಡ್ಕೊಂಬರ್ಬೇಕಂದ್ರೆ ಇವತ್ತು ಆಗೈತೆ ನೋಡಿರಿ. ಶ್ರಾವಣಿ ದೇವ್ರಿಗೆ ನಾಯಸ್ ಹೋಗೀನಿ ರೀ. ಆದ್ಮೇಲೆ ಎಲ್ಲ ದ್ಯಾಮವ್ವ ಭೇಟಿಯಾಗ ಸಲ್ಲಾಗ ಶ್ರಾವಣಿ ಸಾಲಿ ಕಳಿಸ್ಲಿಲ್ಲ ನೋಡ್ರಿ. ನಾವೇ ಏನು ಹೋಗೋದತ್ತು ಇಬ್ರು ಕರ್ಕೊಂಡ್ರತ್ತು. ಮನೆ ಶ್ರಾವಣ ಕುಮಾರ ಜ್ವರ ಬಂದಿದ್ವಲ್ರಿ. ಕಾಯಿ ಹೊಡಿಸ್ತೀವ ನೀನು ಜ್ವರ ಕಮ್ಮಿ ಅಂತ ನಮ್ಮ ಸಣ್ಣ ಮಾತಿ ಬೇಡ್ಕೊತಿದ್ದೀನಿ ರೀ. ಆದರೂ ದೇವ್ರಿಗೆ ಕಮ್ಮಿ ಮಾಡಿವಲ್ರಿ. ದವಾಖಾನೆ ನೀವು ನೋಡಲ್ಲ, ನಿನ್ನೆ ಜ್ವರ ಬಂದಿಲ್ಲ ರೀ. ಅದಕ್ಕೆ ಹೋಗಿ ಅಮ್ಮ ಕಾಯ್ಡ್ಕೊಂಬರಂಬರ್ರಿ, ಹೋಗಿ ಬರಂಬರ್ರಿ ನೋಡ್ರಿ. ಅಲ್ಲಿ ಹಸರಣ ಈ ಕಡೆ ಅಲ್ಲೇ ತುರುಕು ಇದಕ್ಕೆ ನೋಡ್ರಿ. ಇಲ್ಲೊಂದು ದೇವ್ರಿ ಹೊಲಕ್ಕೆ ಹೋದೇವ್ರಿ ಬಂದಿವಲ್ಲ. ಇಲ್ಲಿ ಬಂದೀವಿ ನೋಡ್ರಿ. ಇಲ್ಲೊಂದು ಇನ್ನೊಂದು ಅಲ್ಲೊಂದು ಐತ್ರಿ ಗುಡಿ. ಅಲ್ಲಿನೂ ಹೋಗಿ ಕಾಯಿ ಹೊಡ್ಕೊಂಡು ಮತ್ತು ಊರಿಗೆ ಹೋಗ್ಬೇಕು ಬರ್ರಿ. ಇವ್ರನ್ನ ಕರ್ಕೊಂಡು ನಡ್ಕೋತನ ಬಂದೀನಿ. ಶ್ರಾವಣ ಕುಮಾರ್ ಇಲ್ಲಿ ನಿಂತ ನೋಡ್ರಿ. ಶ್ರಾವಣಿನೂ ಅಲ್ಲಿ ಹೊಂಟಾಡ್ರಿ. ಶ್ರಾವಣಿ ಹೊಂಟಿ ಕಾಣತ್ತಿರ್ಬೇಕ್ರಿ. ಅಲ್ಲೇ ಕಾಣಲ್ರಿ ಅಲ್ಲಿ ಶ್ರಾವಣಿ ಕಾಯಿ ಹೊಡ್ಕೆ ಹೊಂಟಾಗ ಬರ್ರಿ. ಈ ಕಡೆ ಫೋಟೋ ಹೊಡಿತಂದು ಸಾಮಾನು ಬೆಳಗ್ಗೆ ನೋಡ್ರಿ. ಇಲ್ಲೊಂದು ಗುಡಿ ದ್ಯಾಮವ್ವ ಗುಡಿ ಬಂದು ಇಲ್ಲಿ ಸಹ ಮಾಡಿದ್ವಿ. ಹೋಗ್ತೀವ್ರಿ ಇವಾಗ. ಹೋಗಿ ಮತ್ತೆ ಮನೆಗೆ ಹೋಗಿ ಸಿಗ್ತೀನಿ ನೋಡ್ರಿ ನಿಮ್ಗೆ. ನೋಡ್ರಿ ಬರ್ರಿ ಹೋಗೋಣ್ರಿ. ನೋಡ್ರಿ ಇವಾಗ ಮನೆ ಬಂದ್ವಿ. ಮನೆ ಬರಾಗ ಮನೆ ಬಂದ್ವಿ ರೀ. ಮಳೆ ಮಾಡ ಆಗೈತೆ ರೀ. ಅಲ್ಲೇ ಹನಿ 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 ಮಳೆ ಬರಾಕತ್ತೈತೆ ರೀ. ಹಾಗೆ ಬರ ಕರ್ಕೊಂಬಂದು ನೋಡ್ರಿ. 1:30 ಆಗೈತೆ ರೀ ಹೋಗಾಗ. ಈಗ 2:40 ಆಗೈತೆ ನೋಡ್ರಿ. ನೋಡ್ರಿ ಕರ್ಕೊಂಡು ಹೊಲ ದೇವ್ರಿಗೆ ಹೋಗಿ ಬರಾಗ ಮಳೆ ಬಿಡ್ತೀರಿ. 1 ಕಿಲೋಮೀಟ್ರ್ ಆಗುತ್ತೆ ರೀ ಅದು ಹೊಲ. ದ್ಯಾಮವ್ವ ಲಕ್ಷ್ಮೀ ಅದಾವ ರೀ ಹೊಲ ನೋಡ್ರಿ. ಅದು 1 ಕಿಲೋಮೀಟ್ರ್ ಹೆಚ್ಚಾಗತ್ತೆ ರೀ, ಕಮ್ಮಿ ಆಗಲ್ಲ. ಬರೀ ನಾ ಬಟ್ಟೆ ಇಟ್ಟೀನಿ. ಬಟ್ಟೆ ಹೋಗಿದ್ದೀನಿ 3 ಹಾಕ್ತೀನಿ ಟೈಮ್. ಬಟ್ಟೆ ಹೋಗಿ ಸಿಗ್ತೀನಿ ನೋಡ್ರಿ. ಇವತ್ತು ಟೈಲರಿಂಗ್ ಕೆಲಸ ಇಲ್ಲಾಂದ್ರೆ ಇಷ್ಟು ಕೆಲಸ ನೋಡ್ರಿ ಸುಸ್ತಾಗ್ಬಿಡ್ತೀರಿ ಮನುಷ್ಯ ಹೋಗಿ ಬರಾಗ. ನೋಡ್ರಿ ಬಂದು ನಾ ಕುಂದುರಾಗನೇ ಮಳೆ ದಬ ಮಳೆ ಬರಾಕತ್ರಿ. ಹಿಂಗಾಗಿ ನಾ ಬಟ್ಟೆ ಒಗಿಲಿಲ್ಲ ರೀ. ಇವಾಗ ಬಟ್ಟೆ ಒಗ್ದು ನೋಡ್ರಿ 6:30 7 5:30 6 ಹಾಕಿ ಬಂದೈತೆ ರೀ. ಸಾರಿ ಬಟ್ಟೆ ಒಗ್ದು ನೋಡ್ರಿ. ಇಲ್ಲಿ ಒಣಗಾಕತ್ತೀನಿ ರೀ. ಮಳೆ ಒಂದು ಜೋರಾಗೈತೆ ರೀ. ಹೊರಗೆಲ್ಲಿ ಒಣಾಕೋದು ಬಿಡ ಅಂಥೇಳಿ ಇಲ್ಲಿ ಒಣಗಾಕತ್ತೀನಿ ರೀ. ಅಷ್ಟು ಉಂಡು ಬಟ್ ಭಾಳ ಇದ್ದು ರೀ ಇವತ್ತು. ಯಾಕಂದ್ರೆ ನಿನ್ನೆ ಶ್ರಾವಣಿಯು ಸಾರಿ ಡ್ರೆಸ್ ಅವು ಎಲ್ಲ ಇದ್ದು ನಳ ಬಂದವಲ್ರಿ. ಇದ್ದುಲ್ಲಾರ ಬಟ್ಟೆ ಕೂಡಿ ಹಾಕ್ಬಿಟ್ಟಿನಿ ರೀ. ಒಗುದ್ರಾತು ಅಂಥೇಳಿ ಟೈಲರಿಂಗ್ ಕೆಲಸ ಇಲ್ಲ ಒಗುದ್ರಾತು. ನಳನು ಬಂದಾವಂತೆ ಎಲ್ಲ ಬಟ್ಟೆ ಕೂಡಿ ಹಾಕ್ಬಿಟ್ಟೀನಿ ರೀ. ಆದ್ರೆ ಮತ್ತು ಅಲ್ಲಿ ದೇವ್ರಿಗೆ ಒಂದು ಹೋದ್ನಲ್ರಿ ಹೊಲಕ್ಕೆ. ಹಿಂಗಾಗಿ ಲೇಟ್ ಆಗಿಬಿಡ್ತು. 2:30 3 ಆಗಿತ್ತು ರೀ. ಬಂದು ಹಂಗೆ ಮಳೆ ಬಡಿಯಾಕತ್ರಿ. 4 ತನಕ ಮಳೆ ಬಡಿತು. ಇವಾಗ ಮಳೆ ಗಪ್ಪಾಗಿಂದನೇ ಒಂದಿಟ್ಟು ಕುಂತು
ಒಂದಿಟ್ಟು ಕುಂತ್ಕೇರಿ ಏನು ಮಾಡಿದ್ನಿ ಅಂದ್ರೆ ನಾನು ಗೂಗಲ್ ಪಿನ್ಗೆ ಅಪ್ಲೈ ಮಾಡ್ಬೋದು ಅಂತಂದ್ರಿ ಅದಕ್ಕೆ ನೋಡಕ್ಕೆ ಚೆಕ್ ಮಾಡಿದೇನೆ ರೀ. ಅದು ಯಾಕೋ ಏನೂ ಅರ್ಥ ಆಗಲಿಲ್ಲ ರೀ ನನಗೆ. ನೋಡ್ತೀನಿ ರೀ ಗೂಗಲ್ಗೆ 500 ಸಬ್ಸ್ಕ್ರೈಬರು 3000 ವಾಚ್ ಅವರ್ ಆದ್ರೆ ಗೂಗಲ್ ಪಿನ್ಗೆ ಅಪ್ಲೈ ಮಾಡ್ಬೋದಂತ ನನಗೆ ಇವತ್ತು ಗೊತ್ತಾಗೈತೆ ರೀ. ಅದಕ್ಕೆ ಟ್ರೈ ಮಾಡಕತ್ತೀನಿ ರೀ. ಅದು ಗೂಗಲ್ ಪಿನ್ಗೆ ಅಪ್ಲೈ ಮಾಡಿದ್ನಿ ಅಂದ್ರೆ ನಿಮ್ಗೆ ಕೂಡ ಖಂಡಿತ ಶೇರ್ ಮಾಡ್ತೀನಿ ರೀ. ವಿಡಿಯೋ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಎಲ್ಲರೂ ತುಂಬಾ ಸಪೋರ್ಟ್ ಮಾಡಕತ್ತೀರಿ. 1000 3000 ವಾಚ್ ಅವರ್ ಕಂಪ್ಲೀಟ್ ಆಗೈತೆ ರೀ. 500 ಸಬ್ಸ್ಕ್ರೈಬರು ಕಂಪ್ಲೀಟ್ ಆಗಿ ಭಾಳ ದಿನ ಆಯ್ತು ರೀ. ಮ್ಯಾಟು ಪಾಟು ಎಲ್ಲ ಹೊಸು ಮನೆ ತೊಗೊಂಡ್ನಲ್ಲ ರೀ, ಅಷ್ಟು ಹೋಗೋದು ಹಾಕಿದ್ದು ನೋಡಿರಿ. ಮಳೆ ಬಂದಾವಂದೆ ನಾವು ಅಷ್ಟು ಬಟ್ಟೆಗಳೇ ಮಾಡೀನಿ ರೀ. ಮಳೆ ಬಡಿಯಾಕತ್ತು ಹೊಲಕ್ಕೊಂದು ಹೋದೆ, ಹಿಂಗಾಗಿ ಎಲ್ಲ ಲೇಟ್ ಆಗಿಬಿಡ್ತು ನೋಡಿರಿ. ದಗದ ಏನು ಮಾಡೋಕ್ಕಾಗಲ್ಲ. ಶ್ರಾವಣಿ ವಿಡಿಯೋ ಮಾಡಂದ್ರೆ ಅಡ್ಡಾಡಿ ಕೈ ತರದ್ರಿ. ಮಕ್ಕಳು ಕೂಡ ಕಲ್ಲು ಹಾಕೋತಾನೆ ವಿಡಿಯೋ ಮಾಡೀನಿ ನೋಡಿರಿ. ಮಾಡೋ ಒಂದಿಷ್ಟು ಅಂತೇಳಿ ಮಾಡಿಲ್ರಿ ಆಕಿ. ಬಟ್ಟೆ ಒಗ್ದೇನಿ ರೀ. ಎಲ್ಲ ನೈಟಿ ತೊಳ್ದೈತೆ ರೀ. ನೈಟಿ ಕಳಿಬೇಕಂದೆ ನೋಡ್ತೀನಿ ರೀ. ಸ್ವಲ್ಪ ತೊಳ್ದೈತೆ ಎಷ್ಟು ಹತ್ತು ಇಟ್ಕೊಂಡು ಹೋಗೋದೇನು ರೀ. ಆದರೂ ಒಂದು ಸ್ವಲ್ಪ ತೊಳ್ದೈತೆ ನೋಡಿರಿ ನೈಟಿ. ಎಂಥ ಒಗಿತೀವಿ ಅಂದ್ರೆ ಬಟ್ಟೆ ಒಗಿತೀವಿ ಅಂದ್ರೆ ನೈಟಿ ತೋರಿಸ್ಕೊಳ್ಳೇಬೇಕಾಗತ್ತೆ ರೀ. ಇನ್ನೊಂದು 2 ಅದಾವೆ ರೀ, ಒಣಗ್ಯಾಕೆ ಬಿಡ್ತೀನಿ. ಇಲ್ಲಿ ಮಳೆ ಬಂದ್ರೆ ತೊಯ್ಯಲ್ಲ ರೀ, ಗಾಳಿ ಐತಿ ಆರ್ತಾವೆ ರೀ ತಗಡ್ದ ಮ್ಯಾಗ ಒಂಥರ ನೋಡಿರಿ ಚಂದ ನೋಡಿರಿ. ಮ್ಯಾಗೆ ಬಂದ್ರೆ ನನಗೆ ಭಾಳ ಇಷ್ಟ ಆಗುತ್ತೆ ರೀ. ಇಲ್ಲಿ ಬಟ್ಟೆ ಒಣಗ್ಯಾಕೆ ಅದಕ್ಕೆ ಬರ್ತೀನಿ ಅಲ್ರಿ. ಆದರೆ ಇಲ್ಲಿ ಮ್ಯಾಗೆ ಕುಂದ್ರಲ್ಲ ರೀ. ನಾ ಏನು ವಿಡಿಯೋ ಮಾಡಲ್ಲ ರೀ ಇಲ್ಲಿ. ಯಾಕಂದ್ರೆ ಆಯ್ತು ರೀ, ಹೊರಗೆ ಮಂದಿ ನೋಡ್ತಿರ್ತಾರೆ, ಜಲ್ದಿ ಜನ ಅಲ್ರಿ, ಏನು ಮಾತಾಡ್ತಾಳೆ ಆಕಿ ಅಂತಿರ್ತಾರೆ ಅಂತೇಳಿ ನಾವು ಒಟ್ಟು ಮಾತಾಡಲ್ಲ ನೋಡಿರಿ. ಇಲ್ಲಿ ಮಾತಾಡಕತ್ತಿಲ್ಲ ರೀ, ವಯಸ್ಸವ್ರು ಕೊಡಕತ್ತೀನಿ ನೋಡಿರಿ. ಇಲ್ಲಿ ಬರೀ ಮತ್ತೆ ಅಳು ಸಿಗ್ತೀನಿ ನೋಡಿರಿ. ಹಾಗೆ ಬಂದು ಹಾಲು ಕಸಕ್ಕಿಟ್ಟು ಸಾಂಬಾರು ಮಾಡಕತ್ತೀನಿ ರೀ. ಯಾಕಂದ್ರೆ ಲೇಟ್ ಆಗೈತೆ ಅದಕ್ಕಂತ ಸಾಂಬಾರು ಮಾಡಿದಾತು ಒಂದಿಟ್ಟಂತೆ ಶೇಂಗಾ ಸಾಂಬಾರು ಮಾಡಕತ್ತೀನಿ ರೀ. ಮುಂಜಾನೆ ಟಮಾಟಿ ಸಾಂಬಾರು ಮಾಡಿದ್ದೀನಿ ರೀ. ಅವ್ರು ಶ್ರಾವಣಿಯರು ಉಂಡ್ರೆ ಸ್ವಲ್ಪ ಮಾಡಿದ್ದೆ. ಒಂದು ಟಮಾಟಿ ತುಟ್ಟಿದ ಅಂತೇಳಿ ಒಂದೇ ಟಮಾಟಿ ಹೋಳಿ ಸ್ವಲ್ಪ ಮಾಡಿದ್ದೀನಿ. ಸ್ವಲ್ಪ ಸಾಂಬಾರು ಮಾಡಿದ್ದೀನಿ ರೀ. ಇವಾಗ ಒಂದು ಸ್ವಲ್ಪ ಸಾಂಬಾರು ಮಾಡಿ ಅನ್ನ ಸಾಂಬಾರು ಹಾಲು ಕಸಕ್ಕೆ ಇಟ್ಟೀನಿ ರೀ. ಹುಗ್ಗಿ ಐತೆ, ಅವ್ರು ಊಟ ಮಾಡ್ತಾರೆ. ನಾವು ಹುಗ್ಗಿ ಎಟ್ಟೈತೆ ಅಂತ ತೋರಿಸ್ತೀನಿ ರೀ ಆಮೇಲೆ. ಯಾಕಂದ್ರೆ ಇವತ್ತು ನಾನು ಸಾಂಬಾರು ಮಾಡಿ ಎಲ್ಲ ಕೆಲಸ ಮುಗಿಸಿ ಲೈವ್ ಹೋಗ್ತೀನಿ ರೀ. ಆಮೇಲೆ ಸಿಗೋದಾಗಲ್ಲ ರೀ ನಿಮ್ಗೆ. ಅದಕ್ಕೆ ಹೇಳಿದ್ರಾತು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಏಟ್ ಮಾಡಿರ್ತೀನಿ ಒಳ್ಳೆ ವಿಡಿಯೋ ಮಾಡೋದಾಗಲ್ಲ ರೀ. ಲೈವ್ ಬಂದು ಊಟ ಮಾಡಿ ಮುಕ್ಕೋಬೇಕಂದ್ರೆ ಲೇಟ್ ಆಗಿಬಿಡುತ್ತೆ. ಮೊದಲ ತಮಾಷೆ ಇಲ್ಲಾಂದ್ರೂ ನುಗ್ಗ ಶಾರ್ಟ್ ವಿಡಿಯೋ ಭಾಳ ಹಾಕೀನಿ ನೋಡಿರಿ. ಯಾವ್ದಾರ ಕೆಲಸ ಮಾಡಿದೆ ಬಿಡಪ್ಪ ಅಂತ ಮಾಡೀನಿ ರೀ. ಸಾಂಬಾರು ಕುದಿಬೇಕು ರೀ. ಇದು ಕುದಿರಾಗ ನೋಡಿರಿ ಸಾಂಬಾರು ಕುದಿಯಾಕತ್ತೈತಿ. ಇದು ಹುಗ್ಗಿ ಐತ್ರಿ ಇನ್ನೊಂದು ಸ್ವಲ್ಪ. ದೊಡ್ಡ ಬೊಗಣಿ ಐತ್ರಿ, ಅದು ಮಾಡಿರಾಗನೇ ದೊಡ್ಡದಾಯ್ತು. ಅದ್ರಾಗ ಮಾಡಿದ್ದು ನೋಡಿರಿ. ಸಣ್ಣ ಬೊಗಣಿ ಇದ್ದಿದ್ದಿಲ್ಲ ಅವು. ಬರ್ರಿ ಇವಾಗ ನಾನು ಮತ್ತೆ ಲೈವ್ಗೆ ಹೋಗಿ ಆಮೇಲೆ ಮತ್ತೆ ನಾಳೆ ವಿಡಿಯೋದಾಗ ಸಿಗ್ತೀನಿ ನೋಡಿರಿ. ಬಾಯ್ ರೀ.